ವಿಶ್ವದಲ್ಲಿ ಪ್ರತಿ ವರ್ಷ ಮಲೇರಿಯಾದಿಂದ 10 ಲಕ್ಷ ಜನರು ಮೃತರಾಗ್ತಾ ಇದ್ದಾರೆ. ಹೀಗಾಗಿ 2030ರೊಳಗೆ ಭಾರತವನ್ನು ಮಲೇರಿಯಾ ಮುಕ್ತ ಮಾಡುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯು ಶ್ರಮಿಸುತ್ತಿದೆ ಎಂದು ಜಿಲ್ಲಾ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ರಮೇಶ್ ರಾವ್ ಹೇಳಿದರು. ಕಾರವಾರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಲೇರಿಯಾ ರೋಗದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಏಪ್ರಿಲ್ 25ರಂದು ವಿಶ್ವ ಮಲೇರಿಯಾ ದಿನವನ್ನು ಆಚರಿಸುತ್ತಿದ್ದೇವೆ. ಕಳೆದ ಕೆಲವು ವರ್ಷಗಳಿಂದ ರಾಜ್ಯದಲ್ಲಿ ಮಲೇರಿಯಾ ಪ್ರಕರಣಗಳು ಗಣನೀಯವಾಗಿ ಇಳಿಕೆಯಾಗುತ್ತಿವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2018ರಿಂದ ಸ್ಥಳೀಯವಾಗಿ ಯಾವುದೇ ಮಲೇರಿಯಾ ರೋಗ ಕಂಡು ಬಂದಿಲ್ಲ. ಆದರೆ ಹೊರ ರಾಜ್ಯದಿಂದ ಬಂದ ಕಾರ್ಮಿಕರಿಂದ ಮಲೇರಿಯಾ ರೋಗ ಬಂದಿದೆ. ಕಳೆದ ವರ್ಷ ಇಂತಹ 16 ಮಲೇರಿಯಾ ಪ್ರಕರಣಗಳು ಕಂಡು ಬಂದಿದ್ದು, ಆರೋಗ್ಯ ಇಲಾಖೆಯಿಂದ ಅವರು ಗುಣಮುಖರಾಗಿದ್ದಾರೆ ಎಂದರು. ಜಿಲ್ಲೆಯಲ್ಲಿ ಪ್ರತಿ ವರ್ಷವೂ 3 ಲಕ್ಷ ಜನರ ರಕ್ತ ಪರೀಕ್ಷೆ ನಡೆಸಲಾಗುತ್ತದೆ. ಈ ವರ್ಷ 80,000ಕ್ಕೂ ಹೆಚ್ಚು ಜನ ರಕ್ತ ಪರೀಕ್ಷೆ ಮಾಡಿದ್ದೇವೆ. ಅದರಲ್ಲಿ ಒಬ್ಬರಲ್ಲಿ ಮಾತ್ರ ಮಲೇರಿಯಾ ಕಂಡು ಬಂದಿದೆ. ರೋಗ ಹರಡುವಂತಹ ಪ್ರದೇಶಗಳಲ್ಲಿ ಸೊಳ್ಳೆ ನಾಶಕಗಳನ್ನು ಸಿಂಪಡಿಸಲಾಗುತ್ತಿದೆ. ನೀರಿನ ಮೂಲಗಳಿಗೆ ಗಪ್ಪಿ ಮೀನುಗಳನ್ನು ಬಿಟ್ಟು ಸೊಳ್ಳೆ ನಿಯಂತ್ರಣ ಮಾಡಲಾಗುತ್ತಿದೆ. ಇದಕ್ಕಾಗಿ ಜಿಲ್ಲೆಯ 60 ಆರೋಗ್ಯ ಕೇಂದ್ರಗಳಲ್ಲಿ ಗಪ್ಪಿ ಮೀನು ಸಾಕಲು ಸೌಲಭ್ಯ ನೀಡಲಾಗಿದೆ ಎಂದರು. ಭಟ್ಕಳ ತಾಲೂಕಿನಲ್ಲಿ ಮಲೇರಿಯಾ ಹೊರತುಪಡಿಸಿದರೆ ಇತರೆ ಆಶ್ರಿತ ರೋಗಗಳಾದ ಡೆಂಗಿ ಹಾಗೂ ಚಿಕನ್ಗುನ್ಯಾ ರೋಗಗಳು ಕಂಡು ಬಂದಿದೆ. ಈ ರೋಗಗಳು ಭಟ್ಕಳ ಮತ್ತು ಅಂಕೋಲಾ ತಾಲೂಕಿನ ಬೆಳಂಬರದಲ್ಲಿ ಹೆಚ್ಚಾಗಿದ್ದು, ಅಲ್ಲಿ ಆರೋಗ್ಯ ಇಲಾಖೆಯಿಂದ ಜನರಲ್ಲಿ ಜಾಗೃತಿ ಮೂಡಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಎಲ್ಲ ಜನತೆಗಳನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ಸುಮಾರಷ್ಟು ಮನೆಗಳಲ್ಲಿ ಕಾರವಾರದಲ್ಲೂ ನೋಡಬಹುದು. ಎಲ್ಲ ಮನೆಗಳ ಎದುರಿಗೆ ನಮ್ಮ ಕಾರವಾರ ನಗರಸಭೆಯಿಂದ ಗಾಡಿಗಳು ಬರ್ತವೆ, ಪ್ರತಿದಿನ ಬರ್ತವೆ. ಆದರೂ ನೀವು ರಂಗ ಮಂದಿರದ ಹಿಂದಿನ ಕೋರ್ಸ್ನಲ್ಲಿ ಒಂದು ಚರಂಡಿ ಇದೆ, ಆಮೇಲೆ ಕೋಣಕಾಲ ಇದೆ. ಅದರಲ್ಲಿ ಪ್ರತಿದಿನ ಯಾರಾದರೂ ಒಂದು 4 ಜನ ಒಂದು ಕೊಟ್ಟೆಯಲ್ಲಿ ಕಸವನ್ನು ತಂದು ಹಾಕ್ತಾರೆ. ಜಿಲ್ಲಾ ಪ್ರಭಾರ ಆರೋಗ್ಯ ಅಧಿಕಾರಿ ಡಾಕ್ಟರ್ ನಟರಾಜ್ ಮಾತನಾಡಿ, ಮನೆಯ ಸುತ್ತಲೂ ಯಾವುದೇ ರೀತಿಯಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಜನತೆ ನೀರು ಇಟ್ಟಿರುವ ಟ್ಯಾಂಕ್ ಅಥವಾ ಬ್ಯಾರಲ್ಗಳನ್ನು ಆಗಾಗ ಖಾಲಿ ಮಾಡಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.